ಎಲ್ಲ ನನ್ನ ಸಜ್ಜನ ಬಂಧುಗಳಿಗೆ ನಮಸ್ಕಾರ. ಯಾರೆಲ್ಲ ವೀಡಿಯೋಸ್ಗಳು ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ. ಕಾರಣ ಇಷ್ಟೇ, ಭಾವ ತುಂಬಿದ ಪದಗಳಿಗೆ ಜೀವ ತುಂಬುವಾಗ, ನಿಮ್ಮೆಲ್ಲರ ಕಮೆಂಟ್ ನೋಡುವಾಗ ಮನಸ್ಸಿಗೆ ಏನೋ ಒಂದು ರೀತಿಯ ಆನಂದ. ಈ ಧ್ವನಿಯನ್ನು ಕೇಳಲಿಕ್ಕೆ, ಈ ಧ್ವನಿಯಿಂದ ಸಾವಿರಾರು ಹೃದಯಗಳಿಗೆ ತೃಪ್ತಿ ಇದೆ, ಲಕ್ಷಾಂತರ ಹೃದಯಗಳು ನೆಮ್ಮದಿಯಿಂದ ಬದುಕ್ತಿದೆ ಎಂದಾಗ ಮನಸ್ಸಿಗೆ ಏನೋ ಒಂದು ಆನಂದ. ಈ ಜೀವನ ಒಂದು ರೀತಿ ಗೋಣಿಚೀಲ ಇದ್ದಂತೆ, ಚಂದವಿದ್ದಾಗ ಎಲ್ಲರೂ ತುಂಬುವರು, ಕಟ್ಟಿಟ್ಟು ಅಟ್ಟಕ್ಕೂ ಏರಿಸುವರು, ಅಲ್ಲಲ್ಲಿ ಹರಿದಾಗ ಮಾತ್ರ ಕಾಲಡಿಗೆ ಹಾಕುವರು ಅಂತ. ನಮ್ಮ ಜೀವನದಲ್ಲಿ ನಾವು ಚೆನ್ನಾಗಿದ್ರೆ ನಮ್ಮ ಬಗ್ಗೆ ಎಲ್ಲರೂ ಮಾತಾಡ್ತಾರೆ, ಅವು ನನ್ನ ಫ್ರೆಂಡ್ ಕಾಣು, ನನ್ನ ಸಂಬಂಧಿಕ, ನನ್ನ ತಮ್ಮ, ನನ್ನ ಮಗ. ತಪ್ಪು ತಿಳಿಬೇಡಿ, ಫ್ಯಾಮಿಲಿ ಬಗ್ಗೆನೇ ಹೇಳ್ತಾ ಇದ್ದೀನಿ. ನನ್ನ ತಮ್ಮ, ನನ್ನ ಮಗ. ಅದೇ ನಿಮ್ಮ ಕೈಯಲ್ಲಿ ಏನೂ ಸಾಧಿಸೋಕ್ಕಾಗಿಲ್ಲ ಅಂದಾಗ ಯಾರು ನೀವು ನನ್ನವರು, ತನ್ನವರು ಅಂತ ಅಂದ್ಕೊಂಡಿರ್ತೀರಿ, ಅವರೇ ನಿಮಗೆ ಕೈ ಬೆರಳು ಮಾಡಿ ಮಾತಾಡ್ತಾರೆ. ಅದಕ್ಕೂ ಒಂದು ಮಾತಿದೆ, ತೋರದಿರು ಬೆರಳು ಮಾಡಿ ಪರರ ಕಡೆ, 4 ಬೆರಳು ನಗುತ್ತಿದೆ ನಿನ್ನ ನೋಡಿ ಅಂತ. ನಾವು ಯಾರ ಬಗ್ಗೆನೂ ಮಾತಾಡಬಾರ್ದು ಸ್ವಾಮಿ. ನಮ್ಮ ಜೀವನ ಏನು? ನಮ್ಮ ಜೀವನದ ಚೌಕಟ್ಟಿಗೆ ನಾವು ಮಾತ್ರ ಸೀಮಿತ. ಇನ್ನೊಬ್ಬರ ಜೀವನದ ಬಗ್ಗೆ ಮಾತಾಡುವಂಥದ್ದು, ಇನ್ನೊಬ್ಬರ ಜೀವನದ ಬಗ್ಗೆ ಮೂಗು ತೋರಿಸ್ಕೊಂಡು ಹೋಗುವಂಥ ಅಧಿಕಾರ ನಮಗೇನಿದೆ? ಈ ನಶ್ವರವಾದ ಜಗತ್ತಿನಲ್ಲಿ ನಾವು ಸಾಧಿಸೋದಾದ್ರೇನು? ಜೀವನ ಅಂದರೆ 4 ಜನ ನಮ್ಮನ್ನು ನೋಡಿ ಬದುಕಬೇಕು, 4 ಜನರಿಗೆ ನಾವು ಪ್ರೇರಣೆ ಆಗಬೇಕು. ಈ ಜೀವನ ಅನ್ನೋದು 4 ಜನರಿಗೆ ಮಾರ್ಗದರ್ಶನ ಆಗಬೇಕು. ಈ ಜೀವನ ಶ್ರೇಷ್ಠತೆಯನ್ನು ಹೊಂದಿರಬೇಕು. ಮನುಷ್ಯ ಎಷ್ಟೇ ಕೆಂಪಾಗಿದ್ದರೂ ಆತನ ನೆರಳು ಕಪ್ಪೆ ಆಗಿರುತ್ತೆ ಬಂಧುಗಳೇ. ಯಾರ ಬಗ್ಗೆನೂ ಮಾತಾಡಬಾರ್ದು. ನಮ್ಮ ಜೀವನದ ಬಗ್ಗೆ ನಾವು ನೋಡಿಕೊಂಡು ಜೀವನ ಮಾಡಿದರೆ ಜೀವನ ಅದ್ಭುತವಾಗಿರುತ್ತೆ. ಇದಕ್ಕಿಂತ ಸೌಭಾಗ್ಯ ಯಾವುದು ಬೇಕು ಹೇಳಿ? ರಾತ್ರಿ ಮಲಗುವಾಗ ತಲೆದಿಂಬಿಗೆ ತಲೆ ಕೊಟ್ಟು ನಿದ್ರಿಸುವಾಗ ಅದ್ಭುತವಾದ ನಿದ್ರೆ ಬಂದರೆ ಸಾಕು, ನಮ್ಮ ಜೀವನ ಶ್ರೇಷ್ಠ, ನಮ್ಮ ಜೀವನ ಸಾರ್ಥಕ. ತಂದೆ ತಾಯಿ ಬಾಯಲ್ಲಿ ಈತನ ಹೆತ್ತಿದ್ದಕ್ಕೆ ಸಾರ್ಥಕ ಆಯ್ತಂತ ಹೇಳಿದರೆ ನಿಮ್ಮ ಜೀವನನೇ ಸಾರ್ಥಕ. ಅದೇ ಅದ್ಭುತವಾದ ಜೀವನ. 4 ಜನರ ಬಾಯಲ್ಲಿ ಆ ವ್ಯಕ್ತಿ ಬಹಳ ಅದ್ಭುತವಾದಂಥ ವ್ಯಕ್ತಿ, ಯಾರಿಗೂ ಕೂಡ ನೋವು ಮಾಡಲ್ಲ, ಆತನ ಮಾತುಗಳು ಎಲ್ರಿಗೂ ಸ್ಫೂರ್ತಿಯಾಗಿರುತ್ತೆ. ಆತ ಬೆಳೆದು ಬಂದಂಥ ಹಾದಿ 4 ಜನರಿಗೆ ಪ್ರೇರಣೆ ಆಗುತ್ತೆ ಅಂದಾಗ ನಿಮ್ಮ ಜೀವನ ಸಾರ್ಥಕ. ಅದೇ ಶ್ರೇಷ್ಠವಾದ ಜೀವನ. ಜೀವನ ಅಂದರೆ ಇಷ್ಟೇ ಬಂಧುಗಳೇ, ಯಾರಿಗೂ ಹೊರೆಯಾಗದಂತೆ ಬದುಕುವುದು, ಯಾರ ಜೀವನವನ್ನು ನೋಯಿಸದಂತೆ ಬದುಕುವುದು. ಜೀವನ ಅಂದರೆ ಇಷ್ಟೇ ಬಂಧುಗಳೇ. ನಮ್ಮನ್ನು ನೋಡಿ 4 ಜನ ಇನ್ಸ್ಪೈರ್ ಆಗಬೇಕು ಅಷ್ಟೇ. ಈ ಅದ್ಭುತವಾದಂಥ ಜೀವನ ನೀವು ಸಾಧಿಸಿ, ಈ ಅದ್ಭುತವಾದಂಥ ಜೀವನದಲ್ಲಿ ನೀವು ಬದುಕಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಜೀವನ ಹೇಗಿತ್ತು? ಸೊ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮಗೆ ಸಿಗ್ತೇನೆ. ಭಗವಂತ ಎಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ. ಧನ್ಯವಾದಗಳು.